ಸೊ ಸಮಸ್ಯೆಗಳು ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಏಲಕ್ಕಿ ಗಿಡನ ನಾಟಿ ಮಾಡೋದು ಯಾವ ಥರ ಅನ್ನೋದನ್ನು ತಿಳ್ಕೊಳ್ಳೋಣ. ತುಂಬ ಜನ ಕೇಳ್ತಿರ್ತೀರಾ ಯಾವ ಥರ ನಾಟಿ ಮಾಡೋದು ಅಂತ. ಸೊ ಅದಕ್ಕೋಸ್ಕರನೇ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ, ಯಾವ ಥರ ನಾಟಿ ಮಾಡ್ಬೇಕಂತೇಳಿ. ಸೊ ತುಂಬ ಜನ ಕೇಳ್ತಿರ್ತೀರಾ ಭೂಮಿ ಮೇಲ್ಗಡೆನೇ ನಾಟಿ ಮಾಡ್ಬೇಕಂತ ಏಲಕ್ಕಿನ, ಇಲ್ಲಾಂದ್ರೆ ಕಂದುಡಿಯಲ್ಲ. ಸೊ ಇಲ್ಲ ಕೆಲವರು ಹೇಳ್ತಾರೆ ಆಳಾಗಿ ನೆಡಬೇಕು, ಗೊಬ್ಬರ ಹಾಕಿ ನಾಟಿ ಮಾಡಬೇಕು. ಕೆಲವರು ಸುಟ್ಟೋಗುತ್ತೆ, ಗೊಬ್ಬರ ಇವಾಗ ಹಾಕ್ಬಾರ್ದು, ಪ್ಲಾಂಟೇಶನ್ ಮಾಡಿ ನಂತರ ಗೊಬ್ಬರ ಹಾಕಬೇಕು ಅಂತೇಳಿ. ಸೊ ಎಲ್ಲದಕ್ಕೂ ಒಂದು ಸೊಲ್ಯೂಷನು ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ. ಮೊದಲನೇದಾಗಿ ಸೊ ಒಂದಡಿ ಸ್ಕ್ವೇರ್ ಫೀಟಲ್ಲಿ ಗುಂಡಿನ ಹೊಡ್ಕೊಂಡು, ಸೊ ಅದರೊಳಗಡೆ ನಿಮ್ಮ ಹತ್ರ ಇರೋ ಅಂಥ ಕಾಂಪೋಸ್ಟ್, ಯಾವುದೇ ಒಂದು ಕಾಂಪೋಸ್ಟ್ ಆಗಿರಲಿ, ಕಾಂಪೋಸ್ಟ್ನ ಹಾಕ್ಕೊಂಡು ಇದನ್ನು ನಾವು ಮಣ್ಣು ಜೊತೆಗೆ ಮಿಕ್ಸ್ ಮಾಡಿ ಇದಕ್ಕೆ ನೀರನ್ನ ಕೊಡಬೇಕು. ಸೊ ಇಲ್ಲಿ ಪ್ಲಾಂಟೇಶನ್ ಮಾಡೋದು ಯಾವ ಥರ ಅನ್ನೋ ತಿಳ್ಕೊಳ್ಳೋಕ್ಕೋಸ್ಕರ ಸೊ ಗೊಬ್ಬರ ಹಾಕೊಂಡ ತಕ್ಷಣವೇ ಪ್ಲಾಂಟೇಶನ್ ಮಾಡ್ತಾಯಿದ್ವಿ. ಆದರೆ ನೀವೇನಾದರೂ ಪ್ಲಾಂಟ್ ಮಾಡೋದಾದ್ರೆ ನೀವು ಹೆಂಗೆ ಮಾಡ್ಬೇಕಂತಂದರೆ ಈ ಥರ ನೋಡಿ, ಇವರು ಕುರಿ ಗೊಬ್ಬರನ ಯೂಸ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ನಾವು ಕಾಂಪೋಸ್ಟ್ನ ಯೂಸ್ ಮಾಡ್ಬೋದು. ಈ ಕೆಲವೊಂದು ಈಗ ನಿಮಗೆ ಕಾಂಪೋಸ್ಟ್ ಗೊಬ್ಬರಗಳು ಬರುತ್ತೆ, 50 kg ಚೀಲ, 40 kg ಚೀಲ. ಸೊ ಅದನ್ನು ಯೂಸ್ ಮಾಡಿಕೊಂಡು ಬೇವಿನ ಹಿಂಡಿ ಯೂಸ್ ಮಾಡ್ಬೋದು. ಸೊ ಈ ಥರ ಯೂಸ್ ಮಾಡಿಕೊಂಡು ಅದರೊಳಗಡೆ ಗುಂಡಿ ಒಳಗಡೆ ಹಾಕಿ ನಿಮ್ಮ ತೋಟದಲ್ಲಿರೋಂಥ ಮಣ್ಣನ್ನೇ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದಕ್ಕೆ ನೀರು ಕೊಟ್ಟು 2 ದಿನ ನಂತರ ನಾವು ಈ ಗುಂಡಿಗೆ ನಾವು ಗಿಡನ ಪ್ಲಾಂಟೇಶನ್ ಮಾಡಬೇಕಾಗುತ್ತೆ. ಸೊ ಪ್ಲಾಂಟೇಶನ್ ಮಾಡಬೇಕಾದ್ರೆ ಸೊ ಈಗ ಆಲ್ರೆಡಿ ನಾವು ಏನು ಅನ್ಕೊಂಡಿದ್ವಿ, ಇದನ್ನ ಎಳ್ಕೊಂಡು ಮಿಕ್ಸ್ ಮಾಡಿದ್ವಿ ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್ ಈಗ ಮುಂಚೆನೇ ಮಿಕ್ಸ್ ಆಗಿದೆ ಅಂತ ಅನ್ಕೊಂಡ್ರೆ, ಸೊ ಇವರು ಕಾತಾಳನೇ ಯೂಸ್ ಮಾಡಿದ್ದಾರೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಒಂದು ಕಾಂಪೋಸ್ಟ್ ಕೂಡ ಆಗುತ್ತೆ, ಮತ್ತು ಯಾವುದೇ ಗಿಡ, ಯಾವುದೇ ಹುಳ, ಯಾವುದೇ ಬೇರ್ ಕಡಿದಂಗೆ, ಮತ್ತು ರೂಟ್ ಟ್ರೀಟ್ಮೆಂಟು ಇದೆಲ್ಲದಕ್ಕೂ ಕೂಡ ಹಿಂದೆನಿಂದ ಉಪಯೋಗಿಸೋಂಥ ಒಂದು ಕಾತಾಳೆ ಇದನ್ನು ಕೂಡ ಪಟ್ಟೆನೂ ಕೂಡ ಯೂಸ್ ಮಾಡ್ಬೋದು. ಸೊ ಜೊತೆಗೆ ಪ್ಲ್ಯಾಂಟ್ ಮಾಡಬೇಕಾದ್ರೆ ಕೆಲವ್ರು ಏನು ಮಾಡ್ತೀರಾ, ಬ್ಲೇಡಲ್ಲಿ ಹೊಡಿತೀರಾ, ಕೆಲವ್ರು ಏನು ಮಾಡ್ತೀರಾ, ಹರಿತೀರಾ, ಕೆಲವರು ತಳಗಡೆ ಮಾತ್ರ ಕುಯ್ದುಬಿಟ್ಟಿರ್ತೀರಾ, ಕೆಲವರು ಹಂಗೆ ಒಂದು ಸೈಡ್ ಕಟ್ ಮಾಡಿಬಿಟ್ಟು ಗಿಡನ ನಾಟಿ ಮಾಡ್ತೀರಾ. ಬಟ್ ಯಾವತ್ತೂ ಈ ಪ್ಲಾಸ್ಟಿಕ್ಕು ಡೈಲ್ಯೂಟ್ ಆಗಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ಓಪನ್ ಮಾಡಬೇಕು. ಮತ್ತು ಸೊ ಬ್ಲೇಡಲ್ಲಿ ಹೊಡೆಯೋದ್ರಿಂದ ಗಿಡ ಬೇರ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಪ್ಯಾಕೆಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ 2 ಜಾಯಿಂಟ್ ಕಾಣಿಸುತ್ತೆ, ಆ ಕಡೆ ಈ ಕಡೆ ಆಪೋಸಿಟ್ ಆಗಿ. ಸೊ ಆ ಜಾಯಿಂಟ್ ಕಡೆಗೆ ನಾವು ಮೇಲ್ಮುಖ ಮಾಡಿಕೊಂಡು ಪ್ಯಾಕೆಟ್ನ ಈಸಿಯಾಗಿ ಈ ಥರ ಹರಿಬೋದು. ಸೊ ಸ್ಟ್ರೈಟಾಗಿ ಹರಿಬೋದು. ಸೊ ನೆಲಕ್ಕೆ ಇಟ್ಕೊಂಡೇ ಹರಿಬೇಕು, ಯಾವತ್ತು ಪ್ಯಾಕೆಟ್ನ ಕೈ ಇಟ್ಕೊಂಡು ಹರಿಬೋದು. ಕಂಪ್ಲೀಟಾಗಿ ಈ ಥರ ಹರಿದ್ಬಿಟ್ಟು ಸೊ ಪ್ಯಾಕೆಟ್ ಈ ಥರ ಓಪನ್ ಮಾಡಿಕೊಂಡು ಅದ್ರ ಮೇಲೆ ಕೈ ಇಟ್ಬಿಟ್ಟು ಸೊ ಈ ಥರ ನಾವು ಸ್ಪ್ಲಿಟ್ ಮಾಡ್ಕೋಬೇಕು ಕೈ ಮೇಲೆ. ಸೊ ನಂತರ ಪ್ಯಾಕೆಟ್ನ ತೆಗಿಬೇಕು. ಯಾಕೆಂದರೆ ಇದು ಪ್ಯಾಕೆಟು ಓಪನ್ ಆದ ತಕ್ಷಣ ಮಣ್ಣು ಸ್ಪ್ಲಿಟ್ ಆಗೋ ಸ್ಟಾರ್ಟ್ ಆಗುತ್ತೆ, ಅಥವಾ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇರ್ಗಳು ಕಟ್ಟಾಗೋ ಅಂಚೆ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ಇಟ್ಕೊಂಡು ಕೈನಲ್ಲಿ ಇದನ್ನು ಸೊ ಸ್ಟ್ರೈಟ್ ಮಾಡಿಕೊಂಡು ನಾವೇನು ಮಾಡಬೇಕು, ಆಲ್ರೆಡಿ ನಾವು ಗುಂಡಿ ತಕ್ಕೊಂಡಿರೋ ಅಂಥ ಜಾಗದಲ್ಲಿ ಸೊ ಭೂಮಿ ಲೆವೆಲ್ಗೆ ಪ್ಲಾಂಟ್ ಮಾಡಬೇಕು ಯಾವತ್ತು ನಾವು ಗಿಡನ. ಸೊ ಏನು ಮಾಡ್ತೀವಿ, ಸೊ ಈಗ ಆಲ್ರೆಡಿ ಕುರಿ ಗೊಬ್ಬರ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಮಣ್ಣು ಹೇಳ್ಕೊಳ್ಳೋಣ, ಗೊಬ್ಬರದ ಮೇಲೆ ಇಡಬಾರ್ದು, ಗಿಡ ಸುಟ್ಟೋಗುತ್ತೆ. ಸೊ ಈ ಥರ ಪ್ಲಾಂಟ್ ಮಾಡಿ ನಂತರ ಇದನ್ನ ಪ್ರೆಸ್ ಮಾಡೋದಾಗಿರ್ಬೋದು, ಹಮ್ಕೋದಾಗಿರ್ಬೋದು, ಓಪನ್ ಮಾಡೋದಾಗಿರ್ಬೋದು, ಬೇರೆ ಬಿಡಿಸೋಣ. ಸೊ ಆ ಥರ ಏನು ಮಾಡಬಾರ್ದು. ಸೊ ಗಿಡನ ಇಟ್ಟ ಮೇಲೆ ಇದಕ್ಕೆ ಕೈಲಿ ಇಟ್ಕೊಂಡು ಸೊ ಇದಕ್ಕೆ ನಾವು ಮಣ್ಣನ್ನು ಕೊಡಬೇಕಾಗುತ್ತೆ. ಸೊ ಈ ಥರ ಲೂಸ್ ಮಣ್ಣು ಏನಿರುತ್ತೆ ಅದನ್ನು ಮಣ್ಣು ಕೊಡಬೇಕು. ಇಲ್ಲಿ ನೋಡ್ಕೊಳ್ಳಿ, ಭೂಮಿ ಲೆವೆಲ್ಗೆ, ಪ್ಯಾಕೆಟ್ ಲೆವೆಲ್ ಕೂಡ ಭೂಮಿ ಲೆವೆಲ್ಗೆ ಇದೆ. ಸೊ ಈ ಥರ ಮಣ್ಣನ್ನು ನಾವೇನು ಮಾಡಬೇಕು ಅಂದರೆ ಸೊ ಈ ಥರ ಕೊಡಬೇಕು. ನೋಡಿ ಈ ಥರ ಕೊಟ್ರಾ. ಸೊ ತುಂಬ ಹೈಟ್ ಗಿಡನ ಕೂಡ ನಾವು ಚಾಯ್ಸ್ ಮಾಡಬಾರ್ದು, ಗಿಡ ಇದೇ ಥರ ಇರಬೇಕು. ಒಂದು ಲೆವೆಲ್ ಇರೋಂಥ ಗಿಡ, 1-1.5 ಅಡಿ ಒಳಗಿರೋಂಥ ಗಿಡನ ನಾವು ಆಯ್ಕೆನ ಮಾಡಿ ಸೊ ಈ ಥರ ಪ್ಲಾಂಟೇಶನ್ ಮಾಡಿ ಇಲ್ಲಿ ಸ್ವಲ್ಪ ನೀರು ಕೊಟ್ಟಾಗ ನೀರು ನಿಲ್ಲಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಸ್ವಲ್ಪ ಗ್ಯಾಪ್ನ ಕೊಟ್ಟು ಪ್ಲಾಂಟ್ನ ಮಾಡಬೇಕು. ಇಲ್ಲಿ ನೋಡ್ಬೋದು, ಇಲ್ಲೇ ಕಾಣಿಸ್ತಾ ಇದೆ ಮೇಲೆ ನೋಡಿ, ಇದೇ ಪ್ಯಾಕೆಟ್ ಇದು. ಸೊ ಇದು ಪ್ಯಾಕೆಟು. ಸೊ ಹಾಗಾಗಿ ಲೈಟಾಗಿ ನಮ್ಮ ಮಣ್ಣನ್ನು ಸ್ವಲ್ಪ ಉಬ್ಬ ಮಾಡಿಕೊಂಡು ಈ ಗಿಡನ ನಿಲ್ಲಿಸ್ಬೇಕು. ಈ ಗಿಡ ಬೀಳುತ್ತೆ ಅನ್ನೋದಕ್ಕೋಸ್ಕರ ಗೆಡ್ಡೆ ಹತ್ರ ಸ್ವಲ್ಪ ಮಣ್ಣನ್ನ ಕೊಡಬೇಕು. ಇಲ್ಲಿ ನೀರನ್ನ ಕೊಡಲಿಕ್ಕೆ ನಮಗೆ ಜಾಗ ಇದ್ದರೆ ಸಾಕು. ಭೂಮಿ ಲೆವೆಲ್ಗೆ ಪ್ಲಾಂಟೇಶನ್ ಮಾಡಿದಾಗ ಒಂದು ಯಾವುದೇ ರೀತಿ ಕೊಳವೆ ರೋಗ ಬರಲ್ಲ, ಡ್ಯಾಮೇಜ್ ಆಗಲ್ಲ. ಸೊ ಗಿಡ ನೀಟಾಗಿ ಹೆಲ್ದಿಯಾಗಿ ನಿಂತ್ಕೊಳ್ಳುತ್ತೆ. ಸೊ ಇದಕ್ಕೆ ನಾವು ಈಗ ನೀರು ಕೊಡಬೇಕು. ಪ್ಲಾಂಟೇಶನ್ ಮಾಡಿದ ತಕ್ಷಣವೇ ಹಿಂದೆನೇ ಇದಕ್ಕೆ ನೀರು ಕೊಡ್ಕೊಂಡು ಹೋಗಬೇಕು. ಸೊ ಆಗ ನಿಮಗೆ ಗಿಡ ಸೊ ಆಕ್ಟಿವಿಟಿ ಆಗಿರುತ್ತೆ, ಸೊ ಹೆಲ್ದಿಯಾಗಿರುತ್ತೆ. ಮತ್ತು ಗೆಡ್ಡೆ ಹತ್ರ ಹಿಂಗೆ ಹಮ್ಕೋದು, ತುಣಿಯೋದು ಅದೇನು ಮಾಡಬಾರ್ದು. ಜಸ್ಟ್ ನೀವು ಒಂದ್ಸಲ ನೀರು ಕೊಟ್ಟು ಸೊ ಇದು ಮಾಡಿದ ತಕ್ಷಣ ಒಳಗಡೆ ಹೋಗುತ್ತೆ. ಸೊ ಎಕ್ಸಸ್ ಮಣ್ಣು ಏನಿರುತ್ತೆ ಬೇಕಾದ್ರೆ ಅದನ್ನು 2 days ಬಿಟ್ಟು ನೀವು ಆರಾಮಾಗಿ ಅಲ್ಲಿ ಎಳಿಬೋದು. ಸೊ ಬಟ್ ಫಸ್ಟ್ನೇ ದಿನ ಸ್ವಲ್ಪ ಮಣ್ಣು ಕೊಡಿ, 2ನೇ ದಿನಕ್ಕೆ ನೀರು ಕೊಟ್ಟ ಮೇಲೆ ಸ್ವಲ್ಪ ಒಳಗಡೆ ಹೋಗುತ್ತೆ, ಮತ್ತೆ ನೀರು ಕೊಡಿ. ಸೊ ಅವಾಗ ಅದು ಸೆಟ್ ಆಗ್ತಾ ಬರುತ್ತೆ. ಸೊ ಇದು ಅಡಿಕೆ ಸಾಲಿಗೆ ಸ್ಟ್ರೈಟ್ ಆಗಿರೋಂಥ ಜಾಗಕ್ಕೆ ಅಡಿಕೆ ಗಿಡದ ಮಧ್ಯ ಸೊ ಅಡಿಕೆ ಸಾಲಲ್ಲೇ ಪ್ಲಾಂಟೇಶನ್ ಮಾಡೋದ್ರಿಂದ ಡ್ರಿಪ್ಗೂ ಕೂಡ ಈಸಿ ಆಗುತ್ತೆ. ಮತ್ತು ಡ್ರಿಪ್ ಲೈನಲ್ಲಿ ನಿಮಗೆ ಮಾಡೋದ್ರಿಂದ ಸೊ ಒಂದೇ ಡ್ರಿಪ್ ಲೈನಲ್ಲಿ ಆಲ್ರೆಡಿ ನಿಮ್ಗೆ ಇರೋಂಥ ಲ್ಯಾಟ್ರಲ್ಲೇ ವಾಟರ್ ಸೋರ್ಸ್ನ ಇದಕ್ಕೆ ಆರಾಮಾಗಿ ಕೊಡ್ಬೋದು. ಸೊ ನೀವೇನಾದ್ರು 4 ಅಡಿಕೆ ಗಿಡ ಮಧ್ಯ ಮಾಡ್ತೀನಿ ಅಂದರೂ ಕೂಡ ಸೊ ಮಾಡ್ಬೋದು. ಬಟ್ ಇಲ್ಲಿ ಮಾಡಿದಾಗ ಟ್ಯಾಕ್ಟರ್ ಹೋಗ್ಲಿಕ್ಕೆ, ಉಳುಮೆ ಮಾಡಲಿಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ಅಡಿಕೆ ಸಾಲಲ್ಲಿ ಮಾಡ್ಕೊಳ್ಳೋದು ಉತ್ತಮ. ಸೊ ಗರಿ ಏನಾದ್ರು ಬೀಳ್ತಾ ಇದೆ ಫ್ಯೂಚರಲ್ಲಿ ಕಂದು ಬಂದ ಮೇಲೆ ಅಂದಾಗ ಅಡಿಕೆ ಗಿಡಕ್ಕೆ ದಾರ ಕಟ್ಟಿದಾಗ ಆವಾಗ ಅದು ಬೀಳೋ ಅಂಥ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ಥರ ಪ್ಲಾಂಟೇಶನ್ ಮಾಡ್ಕೊಳ್ಳೋದ್ರಿಂದ ಸೊ ಆರಾಮಾಗಿ ಪ್ಲಾಂಟೇಶನ್ ಮಾಡಿ ಹೆಲ್ದಿ ಪ್ಲಾಂಟ್ಸ್ನ ನಾವು ಕೂಡ ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಹೇಳ್ತಾ, ನಲ್ಯಾಣಿ ಗ್ರೀನ್ ಗೋಲ್ಡ್ನ ನೀವು ಥರ ಅಡಿಕೆ ತೋಟ ಇದ್ದು 50-60 ಭಾಗ ನೆರಳಿದೆ, ನೀವು ಆರಾಮಾಗಿ ಪ್ಲಾಂಟೇಶನ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.